ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ, ವಿಚಾರಣೆಯನ್ನ ಎದುರಿಸಬೇಕು. ಏನೇನೆಲ್ಲ ಬೆಳವಣಿಗೆಗಳ ಆಗ್ತಾ ಇದೆ ಸದ್ಯಕ್ಕೆ, ಜೊತೆಗೆ ಮುಂದೆ ಏನೇನೆಲ್ಲ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಅರುಣ್ ಅವರು ನ್ಯೂಸ್ ರೂಮ್ ನಿಂದ ನೇರವಾಗಿ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಯಿತು ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ. ಈಗ ಸಿದ್ದರಾಮಯ್ಯನವರಿಗೆ ಕಾನೂನು ಸಂಕಷ್ಟ ಒಂದು ಕಡೆ ಆದ್ರೆ ಸಿದ್ದರಾಮಯ್ಯನವರ ಜೊತೆ ಇನ್ನು ಯಾರ್ಯಾರೆಲ್ಲ ಸಂಕಷ್ಟವನ್ನ ಎದುರಿಸುವಂತಹ ಸಾಧ್ಯತೆ ಇದೆ? ರಾಜ್ಯಪಾಲರು ಇನ್ಯಾರ್ಯಾರಿಗೆ ನೋಟಿಸ್ ಅನ್ನ ಅಥವಾ ಈ ಹಿನ್ನೆಲೆಯಲ್ಲಿ ಕೊಡುವಂತಹ ಸಾಧ್ಯತೆಗಳು, ಒಟ್ಟಿನಲ್ಲಿ ಏನೇನೆಲ್ಲ ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಸದ್ಯಕ್ಕೆ ಅಂತ? ರಾಜ್ಯಪಾಲರು ರಾಜ್ಯಾಂಗದ ಮುಖ್ಯಸ್ಥರು. ಅಂದರೆ ಮುಖ್ಯಮಂತ್ರಿಯವರು ಸಚಿವ ಸಂಪುಟದ ಮುಖ್ಯಸ್ಥರಾಗಿರ್ತಾರೆ. ಮುಖ್ಯಮಂತ್ರಿಯವರ ಶಿಫಾರಸಿನಂತೆ ಸಚಿವರುಗಳನ್ನು ನೇಮಕ ಮಾಡುವಂಥದ್ದು ರಾಜ್ಯಪಾಲರು. ಅದೇ ರೀತಿ ಮುಖ್ಯಮಂತ್ರಿಯವರ ಮೇಲೆ ಅಂದರೆ ರಾಜ್ಯಾಂಗದ ಮುಖ್ಯಸ್ಥರಾಗಿರುವಂಥ ರಾಜ್ಯಪಾಲರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಒಂದು ವೇಳೆ ಮುಖ್ಯಮಂತ್ರಿಯವರು ಯಾವುದಾದರೂ ಅವರ ಮೇಲೆ ಆರೋಪ ಬಂದಿದ್ದಲ್ಲಿ, ತಪ್ಪು ಮಾಡಿದ್ದಾರೆ ಅಂತ ಅನಿಸಿದ್ದಲ್ಲಿ, ಯಾರಾದರೂ ದೂರು ಕೊಟ್ಟಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ನೇರವಾಗಿ ನ್ಯಾಯಾಂಗ ಅಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಶಾಸಕಾಂಗ ಹಾಗೂ ಕಾರ್ಯಾಂಗಗಳು ಅತ್ಯುನ್ನತ ದರ್ಜೆಯಲ್ಲಿರುತ್ತವೆ. ಹಾಗಾಗಿ ನ್ಯಾಯಾಂಗ ಮಧ್ಯಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಮೇಲೆ ಯಾವುದಾದ್ರು ಪ್ರಕರಣವನ್ನು ಕೋರ್ಟ್ನಲ್ಲಿ ದಾಖಲಿಸಬೇಕಾದಲ್ಲಿ ಅದಕ್ಕೆ ರಾಜ್ಯಪಾಲರು ಅನುಮತಿಯನ್ನು ಕೊಡಬೇಕಾಗತ್ತೆ. ಹೆಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗಿ ಅವರ ಒಂದು ಕರ್ತವ್ಯ ಆಗಿರುತ್ತೆ. ಹಾಗಾಗಿನೇ ಸೆಕ್ಷನ್ 17A ಪ್ರಕಾರ ರಾಜ್ಯಪಾಲರಿಗೆ ಆ ಅಧಿಕಾರ ಇದೆ. ಈಗ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ವಿರುದ್ಧ ಕೋರ್ಟಲ್ಲಿ ಪ್ರಕರಣವನ್ನು ದಾಖಲಿಸೋದಕ್ಕೆ ರಾಜ್ಯಪಾಲರ ಅನುಮತಿ ಕೇಳಿ ಒಬ್ಬರು ಖಾಸಗಿ ವ್ಯಕ್ತಿ ಖಾಸಗಿ ದೂರನ್ನು ಸಲ್ಲಿಸಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಕೂಡ 3 ಬಾರಿ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟಿದ್ದರು. ಮುಖ್ಯ ಕಾರ್ಯದರ್ಶಿಯವರಿಗೆ ನೋಟಿಸನ್ನು, ಶೋಕಾಸ್ ನೋಟಿಸನ್ನು ಕೊಟ್ಟು ವಿವರಣೆಯನ್ನು ಕೇಳಿದರು. ಆ ವಿವರಣೆಯಿಂದ ಅವರಿಗೆ ತೃಪ್ತಿ ಆದಲ್ಲಿ ಅವರು ಅದನ್ನು ಕೈ ಬಿಡ್ಬೋದು. ಆದರೆ ತೃಪ್ತಿ ಆಗಿಲ್ಲದೇ ಇದ್ದಲ್ಲಿ ಪ್ರಾಸಿಕ್ಯೂಷನ್ಗೆ ಅಂದರೆ ಮುಖ್ಯಮಂತ್ರಿಯವರ ವಿರುದ್ಧ ಕೋರ್ಟಿನಲ್ಲಿ ದಾವೆ ಹೂಡೋದಕ್ಕೆ ಅನುಮತಿಯನ್ನು ಕೊಡಬಹುದು. ಈಗ ರಾಜ್ಯಪಾಲರು ಅದನ್ನೇ ಮಾಡಿರುವಂಥದ್ದು. ಈ ಮೊದಲು ಇಂಥ ಪ್ರಕರಣಗಳಾಗಿಲ್ವಾ? ಖಂಡಿತ ಆಗಿದೆ. ಕೆಂಗಲ್ ಹನುಮಂತಯ್ಯನವರಿಂದ ಮೊದಲುಗೊಂಡು 2018ರಲ್ಲಿ ಇತ್ತೀಚೆಗೆ HD ಕುಮಾರಸ್ವಾಮಿ ಅವರವರೆಗೆ ಬಹುತೇಕ ಮುಖ್ಯಮಂತ್ರಿಗಳ ಮೇಲೆ ಈ ರೀತಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸೋದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ಉದಾಹರಣೆಗಳಿವೆ. ಕೆಂಗಲ್ ಹನುಮಂತಯ್ಯನವರಿಗೇ ಅವಾಗ ವಿಧಾನಸೌಧ ಕಟ್ಟುವಂಥ ಸಂದರ್ಭದಲ್ಲಿ ಹಲವಾರು ಅಕ್ರಮಗಳಾಗಿವೆ, ಅವ್ಯವಹಾರಗಳಾಗಿದೆ ಅಂತ ಆರೋಪ ಬಂದಂಥ ಸಂದರ್ಭದಲ್ಲಿ ಆಗಲೂ ಕೂಡ ತನಿಖೆಯನ್ನು ಮಾಡೋದಕ್ಕೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದರು. ಅಂದರೆ ಅಂದಿನಿಂದ ಶುರು ಮಾಡಿಕೊಂಡು ಇತ್ತೀಚಿನವರೆಗೆ ಯಡಿಯೂರಪ್ಪನವ್ರ ಕೇಸಲ್ಲಂತೂ ನೇರವಾಗಿ ಸೈಟು ಹಗರಣ, ಡಿನೋಟಿಫಿಕೇಷನ್ ಹಗರಣ ಆಗಿತ್ತು. ಆ ಸಂದರ್ಭದಲ್ಲಿ ಆಲಂ ಪಾಷಾ ಅವರು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಆಗಿನ ರಾಜ್ಯಪಾಲರಾದಂಥ ಹಂಸರಾಜ್ ಭರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಅದಾದ ನಂತರ ಏನಾಯಿತು ಅಂತ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಅದೇ ರೀತಿ ಈಗ ತಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಹಾಗಂತ ಮುಂದೇನಾಗ್ಬೋದು? ಈಗ ಅವಕಾಶ ಕೊಟ್ಟಾಯಿತು. ಹಿಂದೆ ಬಂಗಾರಪ್ಪನವ್ರ ಮೇಲೂ ಇದೇ ರೀತಿಯ ಒಂದು ಪ್ರಕರಣಗಳು ದಾಖಲಾಗಿತ್ತು. ಆವಾಗಲೂ ಕೂಡ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದರು. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಅವರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ CBI ತನಿಖೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಅನುಮತಿಯನ್ನು ಪಡೆದುಕೊಳ್ಳಲಾಗಿತ್ತು. ಯಡಿಯೂರಪ್ಪನವ್ರ ಕಾಲದಲ್ಲಾಗಿತ್ತು, ಇತ್ತೀಚೆಗೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲೂ ಆಗಿತ್ತು. ಆದರೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮುಂದುವರೆದ ಭಾಗ ಆಗಿರಲಿಲ್ಲ. ಆದರೆ ಈಗ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ. ಈಗ ಮುಂದಿನ ಹಂತ ಮುಖ್ಯಮಂತ್ರಿಯವರು ಇದನ್ನು ಪ್ರಶ್ನಿಸ್ಬೋದು ನ್ಯಾಯಾಲಯದಲ್ಲಿ. ತಾವು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ನೈತಿಕ ಹೊಣೆಯನ್ನು ಹೊತ್ತು, ಇಲ್ಲಿ ಅವರು ರಾಜೀನಾಮೆ ಕೊಡಲೇಬೇಕು ಅಂತೇನಿಲ್ಲ, ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸ್ಬೋದು. ಯಾಕಂದರೆ ಅವರೇ ಕಾರ್ಯಾಂಗದ ಮುಖ್ಯಸ್ಥರು ಆಗಿರೋದ್ರಿಂದಾಗಿ, ಮಂತ್ರಿಮಂಡಲದ ಮುಖ್ಯಸ್ಥರು ಆಗಿರೋದ್ರಿಂದಾಗಿ ವಿಚಾರಣೆಯ ಸಂದರ್ಭದಲ್ಲಿ, ತನಿಖೆಯ ಸಂದರ್ಭದಲ್ಲಿ ಅವರು ಪ್ರಭಾವ ಬೀರಬಹುದು ಅನ್ನುವಂಥ ಕಾರಣಕ್ಕೆ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆಯನ್ನು ಸಲ್ಲಿಸಬೇಕಾಗತ್ತೆ. ಇಲ್ಲದೆ ಹೋದರೆ ರಾಜೀನಾಮೆ ಸಲ್ಲಿಸದೆಯೂ ಸಹ ಅವರು ನೇರವಾಗಿ ಕೋರ್ಟ್ ವಿಚಾರಣೆಯನ್ನು ಎದುರಿಸೋದಕ್ಕೂ ಅವಕಾಶ ಇರುತ್ತೆ. ಈಗ ದೆಹಲಿಯಲ್ಲಾಗಿದೆ. ದೆಹಲಿಯಲ್ಲಿ ED ಮತ್ತು CBI ಎನ್ಕ್ವೈರಿ ನಡೀತಾ ಇದೆ, ಅರೆಸ್ಟ್ ಆಗಿದ್ದಾರೆ. ಹಾಗಿದ್ರೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರೇನು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಜೈಲಿನಲ್ಲಿದ್ದೇ ಮುಖ್ಯಮಂತ್ರಿಯಾಗಿ ಅವರು ಮುಂದುವರೆದಿದ್ದಾರೆ. ಇಲ್ಲೂ ಕೂಡ ಅದೇ ರೀತಿ ಆಗಬಹುದು. ಆದರೆ ಅದು ಮುಖ್ಯಮಂತ್ರಿಯವರ ವಿವೇಚನೆಗೆ ಬಿಟ್ಟಂಥ ವಿಷಯ. ಆದರೆ ಕೆಲವು ಸಂದರ್ಭಗಳಲ್ಲಿ ಪ್ರಕರಣ ಅತ್ಯಂತ ತೀವ್ರವಾಗಿದ್ದಲ್ಲಿ
ರಾಜ್ಯಪಾಲರು ಮುಖ್ಯಮಂತ್ರಿಯವ್ರನ್ನ ಕರೆದು ಅವ್ರಿಗೆ ನೀವು ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತೇಳಿ ಸಲಹೆಯನ್ನು ಕೊಡಬಹುದು. ಅದು ಸಲಹೆ ಹೊರತು ಆದೇಶವಲ್ಲ. ರಾಜ್ಯಪಾಲರು ಸಲಹೆಯನ್ನು ಕೊಡಬಹುದು. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಇನ್ನು ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ. ಈಗಾಗಲೇ ಸಚಿವರುಗಳ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಅವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಗೊತ್ತಾಗುತ್ತೆ. ಈ ಮೊದಲೇ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಡಿ ಅಂತೇಳಿ ಶಿಫಾರಸು ಮಾಡುವಂಥ ಒಂದು ತೀರ್ಮಾನವನ್ನು ಸಚಿವ ಸಂಪುಟ ಸಭೆ ತೆಗೆದುಕೊಂಡಿತ್ತು. ಆದರೆ ಅದನ್ನು ಒಪ್ಪಬೇಕು ಅಂತೇನಿರಲಿಲ್ಲ. ರಾಜ್ಯಪಾಲರು ಈಗ ಅದನ್ನು ಒಪ್ಪಿಲ್ಲ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಏನೇನೋ ಇರಬಹುದು. ಆದರೆ ಈಗ ಮುಂದುವರೆದ ಭಾಗ ಏನಾಗಬಹುದು ಅನ್ನೋಂಥದ್ದು ಕುತೂಹಲ. ಕೇವಲ ಮುಖ್ಯಮಂತ್ರಿಯವರು ಮಾತ್ರ ಅಲ್ಲ, ಹಲವಾರು ಜನ ಮಾಜಿ ಸಚಿವರುಗಳ ಮೇಲೆ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ ರಾಜ್ಯಪಾಲರಿಗೆ ಅರ್ಜಿಯನ್ನು ಅಥವಾ ಮನವಿಯನ್ನು ಸಲ್ಲಿಸಲಾಗಿದೆ. ಶಶಿಕಲಾ ಜೊಲ್ಲೆ ಅವರು ಹಿಂದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿದ್ದರು. ಅವರ ಕಾಲದಲ್ಲಿ ಮೊಟ್ಟೆ ಹಗರಣ ಆಗಿತ್ತು. ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿಯನ್ನು ಕೊಡಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಅದು ಹಾಗೆ ತಡೆ ಹಿಡಿದಿದ್ದಾರೆ. ಅದೇ ರೀತಿ ಮುರುಗೇಶ್ ನಿರಾಣಿಯವರ ಮೇಲೂ ಕೂಡ ಆಗಿತ್ತು. ಸಚಿವರ ಮೇಲೆ ಅದಂಥ ಒಂದು ಗಾಂಭೀರ್ಯವನ್ನು ಪಡ್ಕೊಳ್ಳೋದಿಲ್ಲ ಪ್ರಕರಣ. ಮುಖ್ಯಮಂತ್ರಿಯವರ ಮೇಲಾದಲ್ಲಿ ರಾಜ್ಯಪಾಲರು ಅನುಮತಿ ಕೊಡೋದು ಕಡ್ಡಾಯ ಆಗುತ್ತೆ. ಅನುಮತಿ ಕೊಟ್ಟ ನಂತರವೇ ನ್ಯಾಯಾಲಯ ತನ್ನ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ರಜನಿ, ಓಕೆ ಥ್ಯಾಂಕ್ ಯು ಅರುಣ್ ಮಾಹಿತಿಗೆ.